ಶಿರಾ ಅಮರಾಪುರ ಮುಖ್ಯ ರಸ್ತೆಯ ಪ್ರಸಿದ್ಧ ಬೇಕ್ ಪಾಯಿಂಟ್ ಸಮೀಪ ಜುಲೈ 15ರ ರಾತ್ರಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಶಿವಕುಮಾರ್ ಎಂಬ ವ್ಯಕ್ತಿ ಮೃತಪಟ್ಟಿದ್ದು, ರಸ್ತೆ ಸುರಕ್ಷತೆಗೆ ಅಗತ್ಯವಾದ ವೇಗರೋಧಕ ಹಂಪ್ಸ್ ತೆರವುಗೊಳಿಸಿ ಮರು ಅಳವಡಿಸದಿರುವುದೇ ಅಪಘಾತಕ್ಕೆ ಮುಖ್ಯ ಕಾರಣ ಎಂದು ಸಾರ್ವಜನಿಕರು ಆರೋಪಿಸಿದ್ದು, ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಪಘಾತದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವಿಧಾನ ಪರಿಷತ್ ಸದಸ್ಯ ಹಾಗೂ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆಯ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಚಿದಾನಂದ ಎಂ ಗೌಡ ಅವರು ಅಧಿಕಾರಿಗಳ ನಿರ್ಲಕ್ಷ್ಯವನ್ನ ತೀವ್ರ ಖಂಡಿಸಿದ್ದಾರೆ. ಸುಮಾರು 15 ದಿನಗಳ ಹಿಂದೆಯೇ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯ ಇಂಜಿನಿಯರ್ಗಳಿಗೆ ಖುದ್ದಾಗಿ ಫೋನ್ ಕರೆ ಮಾಡಿ ಈ ಹಿಂದೆ ಇದ್ದ ಹಂಪ್ಸ್ಗಳನ್ನ ತೆರವುಗೊಳಿಸಿರುವುದರಿಂದ ಇಲ್ಲಿ ಅಪಘಾತಗಳು ಹೆಚ್ಚಾಗಿವೆ. ಈ ಭಾಗದಲ್ಲಿ ಶಾಲೆ, ಆಸ್ಪತ್ರೆ ಸೇರಿದಂತೆ ಕೆಲವು ಅಂಗಡಿ ಮಳಿಗೆಗಳಿದ್ದು ಹೆಚ್ಚು ಜನ ಸಂಚರಿಸುತ್ತಾರೆ. ಆದ್ದರಿಂದ ಕೂಡಲೇ ಹಂಪ್ಸ್ ಮರು ಅಳವಡಿಸಬೇಕು ಎಂದು ಸೂಚಿಸಿದ್ದರೂ ಸಹ ಇದುವರೆಗೂ ಯಾವುದೇ ಕ್ರಮ ಕೈಗೊಳ್ಳದೆ ಅಧಿಕಾರಿಗಳು ಬೇಜವಾಬ್ದಾರಿ ತೋರಿದ್ದಾರೆ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ರಸ್ತೆಯಲ್ಲಿ ಪದೇ ಪದೇ ಅಪಘಾತಗಳು ಸಂಭವಿಸುತ್ತಿದ್ದರೂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ತಕ್ಷಣವೇ ಈ ಭಾಗದಲ್ಲಿ ವೇಗರೋಧಕಗಳನ್ನ ಅಳವಡಿಸಬೇಕು. ಸಾರ್ವಜನಿಕರ ಜೀವನದ ಬಗ್ಗೆ ನಿರ್ಲಕ್ಷ್ಯ ಬೇಡ. ಒಂದು ವೇಳೆ ಅಧಿಕಾರಿಗಳು ಇನ್ನೂ ವಿಳಂಬ ಮಾಡಿದರೆ ನಾನೇ ಖುದ್ದಾಗಿ ಮುಂದೆ ನಿಂತು ಹಂಪ್ಸ್ ಹಾಕಿಸುವ ಕೆಲಸ ಮಾಡುತ್ತೇನೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಯಾವುದೇ ಅನಾಹುತ ಸಂಭವಿಸಿದರೂ ಅದರ ಸಂಪೂರ್ಣ ಹೊಣೆ ಅಧಿಕಾರಿಗಳದ್ದೇ ಆಗಿರುತ್ತದೆ ಎಂದು ಖಡಕ್ ಎಚ್ಚರಿಕೆ ನೀಡಿತು. ಇದಾದ ಬಳಿಕ ತಡರಾತ್ರಿ ನಡೆದ ಅಪಘಾತದಲ್ಲಿ ಮೃತಪಟ್ಟ ಶಿವಣ್ಣ ಅವರ ಸ್ವಗ್ರಾಮ ಚನ್ನನಕುಂಟೆಗೆ ಭೇಟಿ ನೀಡಿ ಪಾರ್ಥಿವ ಶರೀರಕ್ಕೆ ನಮನ ಸಲ್ಲಿಸಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಇನ್ನು ಈ ಘಟನೆ ಹಿನ್ನೆಲೆಯಲ್ಲಿ ಸ್ಥಳೀಯರು ಹಾಗೂ ವಾಹನ ಸವಾರರು ಶಿರಾ ಅಮರಾಪುರ ರಸ್ತೆಯಲ್ಲಿ ತಕ್ಷಣವೇ ಸುರಕ್ಷಿತ ಕ್ರಮಗಳನ್ನು ಕೈಗೊಂಡು ವೇಗರೋಧಕಗಳನ್ನು ಅಳವಡಿಸಬೇಕೆಂದು ಆಗ್ರಹಿಸಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅಮೂಲ್ಯ ಜೀವಗಳ ಬಲಿಯಾಗುತ್ತಿವೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದು ಅತಿ ಜರೂರಾಗಿ ಆಗಬೇಕು. 10,000 ಜನ ಮಕ್ಕಳು, ದೊಡ್ಡ ದೊಡ್ಡ ವಾಹನಗಳು ಹೋಗ್ತವೆ. ಇನ್ನು ಇದೇನಾದರೂ ಆಂಧ್ರಕ್ಕೆ ಕನೆಕ್ಟ್ ಆಗಿಬಿಟ್ರೆ ಇನ್ನೂ ದೊಡ್ಡ ಸಂಖ್ಯೆಯಲ್ಲಿ ಇದು ಅಪಘಾತಗಳಾಗುವಂಥ ಸಂದರ್ಭ ಇರುತ್ತೆ. ಆ ಕಾರಣಕ್ಕಾಗಿ ನಾನು ಸಂಬಂಧಿಸಿದ ನ್ಯಾಷನಲ್ ಹೈವೇ ಇಂಜಿನಿಯರ್ಸ್ AEE ಏನಿದ್ದಾರೆ, ಏನವ್ರ ಹೆಸರು ಮಂಜುನಾಥ ರವೀಣ ಮಾತಾಡಿದ್ದೇನೆ. ಈಗ ಬರ್ತೀನಿ ಅಂತ ಹೇಳಿದ್ದಾರೆ ಸ್ಪಾಟ್ಗೆ ಅವರು. ಸೊ ಇವತ್ತು ಸಂಜೆ ಒಳಗಡೆ ಇದಕ್ಕೊಂದು ಹಂಪ್ಸ್ ಹಾಕುವಂಥ ಕೆಲಸ ಆಗಬೇಕಾಗತ್ತೆ. ಅದನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ನಾಳೆ ಅಂತ ಹೇಳ್ಬಿಟ್ರೆ ಇನ್ನೆಷ್ಟು ಜನಕ್ಕೆ ಏನು ತೊಂದರೆ ಆಗುತ್ತೋ ಗೊತ್ತಿಲ್ಲ. ಯಾಕೆಂದರೆ ಯಾರಿಗೂ ಇಲ್ಲಿ ಮೇನ್ ರೋಡಲ್ಲಿ ಹೋಗೋರಿಗೆ ಯಾರಿಗೂ ಇದರ ಪರಿವಿರಲ್ಲ, ಏನಾಗುತ್ತೆ ಅನಾಹುತದ ಅರಿವಿರಲ್ಲ. ಹಾಗಾಗಿ ಅತಿ ಶೀಘ್ರದಲ್ಲಿ ಇದಾಗಬೇಕು. ನಿಜಕ್ಕೂ ಕೂಡ ಒಬ್ಬ ಅತ್ಯಂತ ಒಳ್ಳೆಯ ವ್ಯಕ್ತಿ ಶಿವಣ್ಣ ಅನ್ನೋರು, ಇದೇ ನಮ್ಮ ಪಕ್ಕದ ಚನ್ನನಕುಂಟೆ ಗ್ರಾಮದವರು, ಇಲ್ಲೇನೋ ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸ್ತಿದ್ದಂಥವ್ರು. ನಿಜಕ್ಕೂ ಇದೊಂದು ಬಹಳ ದುಃಖದ ಸಂಗತಿ. ಇಂಥ ಸಂದರ್ಭದಲ್ಲಿ ನಾವೆಲ್ಲ ಎಲ್ಲೋ ಒಂದು ಕಡೆ ಇದೊಂದು ಸಣ್ಣ ಅಚಾತುರ್ಯ, ಒಂದು ನೆಗ್ಲಿಜೆನ್ಸ್. ಸಂತೋಷ್ ಅಂತ ಹೈವೇ ಇಂಜಿನಿಯರ್ ಮಾತಾಡಿದ್ದೀನಿ ಈಗ. ಸೊ ಬರ್ತೀನಿ ಅಂತ ಹೇಳಿದ್ದಾರೆ. ಬಂದು ಇವತ್ತೇ ಹೇಳಿದ್ದೀನಿ ನಾನು, ಬ್ಯಾರಿಕೇಡ್ಸು ಇಡಬೇಕು, ಜೊತೆಗೆ ಅವರು ಕಡ್ಡಾಯವಾಗಿ ಹಂಪ್ಸ್ ಕೂಡ ಹಾಕಬೇಕು. ಎಲ್ಲಿಂದ? ಜ್ಯೋತಿ ನಗರದಿಂದ ಕಲ್ಕೋಟೆವರೆಗೆ ಎಲ್ಲೆಲ್ಲಿ ಇವರು ಡಿವೈಡರ್ ಓಪನಿಂಗ್ ಬಿಟ್ಟಿದ್ದಾರೆ ಆ ಎಲ್ಲ ಕಡೆ ಕೂಡ ಹಂಪ್ಸನ್ನು ಹಾಕಬೇಕು. ಆ ಕೆಲಸ ಇವತ್ತು ಸಂಜೆ ಒಳಗೆ ಆಗಬೇಕು ಅಂತೇಳಿ ಮತ್ತೆ ನಾನು ಮಾಧ್ಯಮದವ್ರ ಮುಖಾಂತರ ಏನು ನಮ್ಮ ಹೈವೇನವರು ಇದ್ದಾರೆ, ಸಂಬಂಧಿಸಿದ ಅಧಿಕಾರಿಗಳು, ಅವ್ರಿಗೆ ಆಗ್ರಹಿಸ್ತೀನಿ. ಫೋನ್ ಸಂಪರ್ಕದಲ್ಲೇ ಇರ್ತೀನಿ. ಹಾಗೆ ಒಂದು ನೋಡು ಲೈನ್ ತಗೋರ್ಗೆ ಫೋನ್ ಮಾಡ. ಹಾಂ, ಯಾರು ಇಲ್ವಲ್ಲ ನಿಮ್ಮ ಸೈಟ್ ಇಂಜಿನಿಯರು? ಯಾರು ಇಲ್ಲ. ಹನುಮಂತ್ ಯಾರಪ್ಪ? ಇಲ್ಲಿ ಹನುಮಂತನೂ ಇಲ್ಲ, ಯಾರೂ ಇಲ್ಲ. ಆಮೇಲೆ ಈಗ ಇಮ್ಮಿಡಿಯೇಟಾಗಿ ಬ್ಯಾರಿಕೇಡ್ ಅರೇಂಜ್ ಮಾಡ್ರಿ. ಹೌದು. ಈಗ ಹೆಂಗ್ ಗೊತ್ತಾ ಸಂತೋಷ್, ಈಗಾಗಲೇ 2 ಜೀವ ಬಲಿಯಾಗಿದೆ. ಈಗ ನಾವು ಒಂದು ಕ್ಷಣ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಇಲ್ಲಿ ಓಡಾಡೋ ವೆಹಿಕಲ್ ಓಡಾಡಿದ್ರೆ ದೊಡ್ಡ ದೊಡ್ಡ ವೆಹಿಕಲ್ ಬರುತ್ತೆ ಆಂಧ್ರದಿಂದ ಎಲ್ಲ. ಬಟ್ ಇವತ್ತು ಸಂಜೆ ಒಳಗಡೆ ಹಂಪ್ಸ್ ಹಾಕ್ಲೇಬೇಕಪ್ಪ. ಇವತ್ತು ಸಂಜೆ ಒಳಗಡೆ ಕೆಲಸ ಆಗಬೇಕು. ಆಗುತ್ತಾ ಇಲ್ವಾ? ಅಲ್ಲ, ಆಗಲಿಲ್ಲ ಅಂದರೆ ನಾನೇ ಒಂದು 2 ಲೋಡ್ ಕಾಂಕ್ರೀಟ್ ತರಿಸಿ ಹಾಕ್ಸ್ತೀನಿ.
ಹಾಂ ಸರ್ ಆಗಿದೆ ಸರ್. ಬಟುಮಿಲ್ ಆನ್ ದ ವೇ ಇದೆ ಸರ್. ಇಮಿಡಿಯೇಟ್ ಸ್ಟಾರ್ಟ್ ಮಾಡ್ತೀವಿ. ಇವತ್ತು ಸಂಜೆ ಒಳಗಡೆ ಏನು IB ಸರ್ಕಲ್ ಇಂದ ಹಿಡಿದು ಕಲ್ಕೋಟೆವರೆಗೆ ನೀವು ಎಲ್ಲೆಲ್ಲಿ ಡಿವೈಡ್ ಓಪನಿಂಗ್ ಬಿಟ್ಟಿದ್ದೀರಾ ಅಲ್ಲಿ ಎಲ್ಲ ಕಡೆ ಆಗಬೇಕು. ಓಕೆ ಓಕೆ ಸರ್. ಇದು ಆಗಲಿಲ್ಲ ಅಂದರೆ ನೇರವಾಗಿ ನಿಮ್ಮದು ಜವಾಬ್ದಾರಿ ಆಗುತ್ತೆ ನೋಡ್ರಿ. ಹಾಂ ಸರ್. ನಾನು ಅವತ್ತು ಮಾತಾಡಿದ್ದೀನಿ ಫೋನಲ್ಲಿ, ನೀವು ಹಂಪ್ಸ್ ತೆಗಿಬೇಕಾದ್ರೆ ಹೇಳಿದ್ದೀನಿ, ಹಂಪ್ಸ್ ತೆಗಿಬೇಡ್ರಿ ಅಂತ ಹೇಳಿದ್ದೀನಿ. ನೀವು ಒಂದು ವಾರದೊಳಗೆ ಮತ್ತೆ ಹಾಕ್ಸ್ತೀವಿ ಅಂತ ಹೇಳಿದ್ರು ಇಲ್ಲಿವರೆಗೂ ಹಾಕಿಲ್ಲ. ಅದು ಬಟುಮಿಲ್ ಸಿಕ್ಕಿಲ್ಲ ಸರ್. ಹಂಗೆ ಹೇಳ ನೋಡ್ರಿ, ಈಗ ನೀವು ಟಾರ್ ಹಾಕ್ಬೇಕಾದ್ರೆ ಟೆಂಪ್ರರಿ ಒಂದು ಮಾಡಿದ್ರು ಆಗಿತ್ತಲ್ಲ. ಹಾಂ ಸರ್. ಈಗ ನೋಡಿ, ಅಮೂಲ್ಯವಾದ ಜೀವಗಳು ಕಳ್ಕೊಳ್ಳೋದು ಚೆನ್ನಾಗಿರಲ್ಲ. ಓಕೆ ಓಕೆ ಸರ್. ವಾರದಲ್ಲಿ ಇಬ್ರು ಹೋಗಿದ್ದಾರೆ. ಹಾಂ ಸರ್. ಸಂಜೆ ಒಳಗಡೆ ನೀವು ಹಂಪ್ಸ್ ಹಾಕಿ ನನಗೆ ರಿಪೋರ್ಟ್ ಮಾಡಬೇಕು. ಓಕೆ ಓಕೆ ಸರ್. ಓಕೆ.